ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವ ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಅಮೌಂಟ್ ಯಾವಾಗ ಬರುತ್ತೆ, ಯೋಜನೆ ಬಂದಾಗುತ್ತಾ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯುವ ನಿಧಿ ಯೋಜನೆ ಬಂದ್ಬಿಟ್ಟು ಬರೋಬ್ಬರಿ ಶುರುವಾಗಿ ಈ ತಿಂಗಳಿಗೆ 2 ತಿಂಗಳು ಕೂಡ ಆಗಿದೆ. ಸದ್ಯದ ಮಟ್ಟಕ್ಕೆ ಅಮೌಂಟ್ ಬರ್ತಾ ಇದೆ, ಪೆಂಡಿಂಗ್ ಇದೆ. ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಯಾವಾಗ ನಿಲ್ಲಿಸ್ತಾರೆ ಗೊತ್ತಿಲ್ಲ. ಬಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಆಲ್ರೆಡಿ ನಿಮಗೆ ಹಣ ಬರುತ್ತೆ ಅಂತ. ಯಾವಾಗ ಸೆಲ್ಫ್ ಡಿಕ್ಲರೇಷನ್ ಎಂಡ್ ಆಗುತ್ತೆ ಅವಾಗ ನಿಮಗೆ ಹಣ ಬರೋದಿಲ್ಲ ಅಂತ. ದಯವಿಟ್ಟು ಸೆಲ್ಫ್ ಡಿಕ್ಲರೇಷನ್ ಯಾರು ಕೂಡ ಮಾಡಿಲ್ಲ ಕಡ್ಡಾಯವಾಗಿ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿರಲಿಲ್ಲ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ಆಲ್ರೆಡಿ ಡೇಟ್ ಎಂಡ್ ಆಗಿದೆ. ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ ಅಂದ್ರೆ ಮಾಡಿರ್ಬೇಕಾಗತ್ತೆ, ಇಲ್ಲ ಅಮೌಂಟ್ ಕೂಡ ಬರಲ್ಲ. ಇನ್ನು ಡಿಸೆಂಬರ್ ಹಣ ಕಾಯ್ತಾ ಇದ್ದೀರಾ, 31st ಒಳಗಡೆ ಬರುವ ಸಾಧ್ಯತೆ ಕೂಡ ಇದೆ ಅಂತ ಮಾಹಿತಿ ಕೊಟ್ಟಿದ್ವಿ. ಇನ್ನು ಕೂಡ ಹಣ ಕೂಡ ಖಾತೆಗೆ ಜಮೆ ಆಗಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಮತ್ತೆ 4 ದಿನ ಬ್ಯಾಂಕ್ ನೌಕರರ ಮುಷ್ಕರ ಕೂಡ ಇದೆ. ಆ ನಿಟ್ಟಿನಲ್ಲಿ ಈ ವಾರ ಬರುವ ಸಾಧ್ಯತೆ ಕೂಡ ಕಡಿಮೆ ಇರದೆ. ನಾವು ನೆಕ್ಸ್ಟ್ ವಾರ ನಾವು ಆಫ್ಟರ್ ಫೆಬ್ರವರಿ 1ರ ನಂತರ ನಿಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಹಣ ಬಿಡುಗಡೆಗೆ. ಬಿಕಾಸ್ ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಹಣದು ಡಿಲೇ ಮಾಡಿದ್ದಾರೆ. ಡಿಸೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ಜನವರಿ ತಿಂಗಳ ಒಳಗಡೆ ಕ್ಲಿಯರ್ ಮಾಡಬೇಕು. ಬಟ್ ಡಿಲೇ ಕೂಡ ಮಾಡ್ತಾ ಇದ್ದಾರೆ. ಬ್ಯಾಂಕ್ ನೌಕರರ ಮುಷ್ಕರ ಕೂಡ ಇದೆ. ಹಂಗಾಗಿ ಸಾಧ್ಯತೆ ಕಡಿಮೆ ಈ ವಾರ ಬರೋದು. ನೆಕ್ಸ್ಟ್ ವಾರದ ನಾವು ನೆಕ್ಸ್ಟ್ ವಾರ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಹಣ ಕೂಡ ಜಮೆ ಮಾಡಬೇಕಿತ್ತು, ಬಟ್ ಮಾಡಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಅನುದಾನ ಕೊರತೆ ಇರೋ ಕಾರಣ ಅನುದಾನ ಬಿಡುಗಡೆ ಆದ ನಂತರ ನಿಮಗೆ ಹಣ ಜಮೆ ಕೂಡ ಮಾಡೋದು. ಈಗ ನಿಮಗೆ ಗೊತ್ತಿರೋ ಹಾಗೆ ಮೇನ್ ಥಿಂಗ್ ಏನಂದ್ರೆ ಡಿಲೇ ಮಾಡಿದ್ರು ಕೂಡ ನಿಮಗೆ 2 ಕಂತಿನ ಹಣ ಕೂಡ ಹಾಕ್ತಾರೆ. ಅದರ ಬೆಳಗ್ಗೆ ಡೋಂಟ್ ವೆರಿ. ಹಣ ಬಂದ್ಬಿಟ್ಟು ಸದ್ಯದ ಮಟ್ಟಿಗೆ ಬ್ಯಾಂಕ್ ನೌಕರರ ಮುಷ್ಕರ ಇರೋ ಕಾರಣ ಈ ವಾರ ಬರುವ ಸಾಧ್ಯತೆ ಕೂಡ ಇಲ್ಲ. ಮುಂದಿನ ವಾರದಿಂದ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಡಿ-ಬಿ-ಟಿ ಪುಷ್ ಕೂಡ ಬರುತ್ತಾ ಅಂತ. ದಯವಿಟ್ಟು ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಚೆಕ್ ಮಾಡ್ಕೊಳ್ಳಿ. ಲೈಕ್ ನಿಮಗೆ ಯಾರು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ ಅವರಿಗೆ ಅಮೌಂಟ್ ಕೂಡ ಬರೋದಿಲ್ಲ. ಅದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಟೇಟಸ್ ಅನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಯಾವ ರೀತಿ ಇದೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೇಟಸ್ ಅಲ್ಲಿ ನಿಮಗೆ ಕರೆಕ್ಟ್ ಆಗಿಲ್ಲ, ಏನೋ ಅಪ್ಡೇಟ್ ಕೂಡ ಆಗಿಲ್ಲ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅಮೌಂಟ್ ಬರೋದಿಲ್ಲ. ನಿಮ್ಮ ಸ್ಟೇಟಸ್ ಏನಿದೆ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಇನ್ ಕೇಸ್ ನೀವು ಯುವ ನಿಧಿ ಯೋಜನೆ ಅಡಿ ಹಣ ಪಡ್ಕೋಬೇಕು ಅಂದ್ರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.